ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ದಿನ ಭಗವದ್ಗೀತೆ ಶ್ಲೋಕಗಳನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ಶ್ಲೋಕಗಳನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಮತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ನಾನು ನಿಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಕೊಳ್ಳುತ್ತಾ ಮತ್ತೆ ಎಲ್ಲರಿಗೂ ತಿಳಿಸಿಕೊಳ್ಳುತ್ತಾ ಮಾಡ್ತಾ ಇದ್ದೀನಿ. ಮತ್ತು ಭಗವದ್ಗೀತೆ ಶ್ಲೋಕಗಳು ನಮ್ಮ ಜೀವನದ ಒಂದು ಭಾಗವನ್ನು ಮಾಡ್ಕೋಬೇಕು ಮತ್ತು ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು, ಸಮಸ್ಯೆಗಳು ಮತ್ತು ನಮ್ಮ ಜೀವನದಲ್ಲಿ ನಾವು ಏನನ್ನು ಮಾಡಬೇಕು ಮತ್ತು ನಮ್ಮ ಜೀವನದಲ್ಲಿ ನಮ್ಮನ್ನು ಸರಿಪಡಿಸ್ಕೊಳ್ಬೇಕು ಮತ್ತು ನಾವು ಯಾವುದಾದ್ರೂ ಒಂದು ಸಮಸ್ಯೆಗೆ ಬಿದ್ದಾಗ ಆ ಸಮಸ್ಯೆಯನ್ನು ಪರಿಹಾರ ಯಾವ ಥರ ಮಾಡ್ಕೋಬೇಕು ಅಂತ ಇವತ್ತಿನ ಶ್ಲೋಕದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಮತ್ತು ಇವತ್ತಿನ ನಾವು ಕರ್ಮದ ಬಗ್ಗೆ ಮತ್ತು ಕರ್ಮಫಲದ ಬಗ್ಗೆ ನಿಷ್ಠೆಯಿಂದ ಯಾವ ಥರ ಕೆಲಸ ಮಾಡಬೇಕು ಮತ್ತು ನಿಷ್ಠೆಯಿಂದ ಏನನ್ನೂ ಅಪೇಕ್ಷೆ ಇಡಲಾರ್ದಂಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಶ್ಲೋಕಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಮತ್ತು ಇವತ್ತಿನ ದಿನ ಶ್ಲೋಕದಲ್ಲಿ ಸಂಪೂರ್ಣವಾಗಿ ನೀವು ತಿಳ್ಕೊತೀರಾ ಮತ್ತು ಜ್ಞಾನವಂತರಿಕ ಆಗ್ತೀರಾ. ಮತ್ತು ದಿನನಿತ್ಯವಾಗಿ ಶ್ಲೋಕಗಳನ್ನು ಕೇಳಿ ಮತ್ತು ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳಿ ಮತ್ತು ನಮ್ಮ ಭಗವದ್ಗೀತೆಯ ಶ್ಲೋಕಗಳನ್ನು ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಎಲ್ಲರಿಗೂ ತಿಳಿಸೋಣ ಮತ್ತು ನಮ್ಮ ಒಂದು ಭಗವದ್ಗೀತೆಯನ್ನು ಎಲ್ಲರೂ ಜ್ಞಾನವಂತರು ಮಾಡೋಣ ಮತ್ತು ಇನ್ನಷ್ಟು ಜನಗಳಿಗೆ ಭಗವದ್ಗೀತೆ ಮುಟ್ಟಿಸೋಣ. ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಇನ್ನಷ್ಟು ಜನಗಳಿಗೆ ಶ್ಲೋಕಗಳು ಮುಟ್ಟಿಸೋಕೆ ನಮಗೆ ಒಂದು ಅನುಕೂಲವಾಗುತ್ತೆ. ಹಾಗಾಗಿ ಮತ್ತು ಇವತ್ತಿನ ದಿನ ಶ್ಲೋಕಗಳು ಸಂಪೂರ್ಣ ಜ್ಞಾನ ಮತ್ತು ಒಂದು ಒಳ್ಳೆಯ ಉದ್ದೇಶದಿಂದ ಇದ್ದಾವೆ. ಹಾಗಾಗಿ ಶ್ಲೋಕಗಳನ್ನು ನೀವು ಸಂಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣ ಜ್ಞಾನವಂತರಾಗಿ. ಇವತ್ತಿನ ಶ್ಲೋಕವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಕೃಷ್ಣನ ಶ್ಲೋಕ ಹೇಳೋಣ. ಆ ಕೃಷ್ಣನ ಶ್ಲೋಕ ಹೇಳಿ ಮುಂದಿನ ಹೆಜ್ಜೆ ಇಡೋಣ. ಮತ್ತು ಇವತ್ತಿನ ದಿನ ಎಲ್ಲರೂ ವಿಶೇಷ ಶ್ಲೋಕಗಳನ್ನು ತಿಳ್ಕೊಳ್ಳಿ. ಇವತ್ತಿನ ಒಂದು ಕೃಷ್ಣನ ಒಂದು ಶ್ಲೋಕ ಹೇಳಿ ಮುಂದಿನ ಹೆಜ್ಜೆ ಇಡೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ಜಪ ಮಾಡಿ ನಿಮ್ಮ ಸಮಸ್ಯೆಗೆ ಈ ಪರಿಹಾರವಾಗುತ್ತೆ. ನೀವು 11 ಬಾರಿ ಜಪ ಮಾಡೋದರಿಂದ ನಿಮ್ಮ ಒಂದು ಏನಾದರೂ ಸಂಕಷ್ಟ ಸಮಸ್ಯೆಗಳು ಇದ್ದಾಗ ಇದನ್ನು ಪರಿಹಾರ ಮಾಡುತ್ತೆ. ಮತ್ತು ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗೋ ಮುಂಚೆ ಇದೊಂದು ನಿಮಗೋಸ್ಕರ ಒಂದು 5 ರಿಂದ 10 ನಿಮಿಷವನ್ನು ತೆಗೆದುಕೊಂಡು ಈ ಶ್ಲೋಕವನ್ನು ಜಪ ಮಾಡಿ ಮತ್ತು ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ ನಿಮ್ಮ ಕಾರ್ಯಸಿದ್ಧಿಯಲ್ಲಿ ಏನಾದರೂ ಚೇಂಜಸ್ ಕಾಣಬಹುದು. ಹಾಗಾಗಿ ಈ ಶ್ಲೋಕವನ್ನು ಪವರ್ಫುಲ್ ಆಗಿರುತ್ತೆ. ಇವತ್ತಿನ ದಿನ ಇವತ್ತು ಶ್ಲೋಕ ನಮ್ಮ ಕರ್ಮದ ಫಲ ಬಗ್ಗೆ ಯೋಚನೆ ಯಾವ ಥರ ಮಾಡಬೇಕು ಮತ್ತು ಪಾಪ ಪುಣ್ಯದ ಏನನ್ನು ಪರಿಚಿತಿ ಮಾಡ್ಕೋಬೇಕು ಮತ್ತು ಪಾಪ ಪುಣ್ಯವನ್ನು ನಾವು ಯಾವ ಥರ ನಮ್ಮವನ್ನು ತೊಡಗಿಸಬೇಕು ಮತ್ತು ಪಾಪ ಮಾಡೋದರಿಂದ ನಮಗೇನು ಸಿಗುತ್ತೆ, ಪುಣ್ಯ ಮಾಡೋದರಿಂದ ನಮಗೇನು ಸಿಗುತ್ತೆ ಅಂತ ಇವತ್ತು ಶ್ಲೋಕದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ, ಇವತ್ತಿನ ಶ್ಲೋಕ 49 ಮತ್ತು 50ನೇ ಶ್ಲೋಕ ಇರುತ್ತೆ. ಹಾಗಾಗಿ ಇವತ್ತಿನ 49ನೇ ಶ್ಲೋಕಕ್ಕೆ ಹೆಜ್ಜೆಡೋಣ ಬನ್ನಿ. ದ್ರೋಣಂ ವ್ಯವರಂ ಕರ್ಮ ಬುದ್ಧಿಯೋ ಜ್ಞಾನಂ ನ ಜ್ಞಾವಂ ಬುದ್ಧ್ವಂ ಶರಣಂ ನಿಶ್ಚೈವ ಕೃಪಣಂ ಫಲವರ್ತ್ಯಂ ಫಲಹರ್ತ್ಯಂ. ಇದರ ಅರ್ಥ ಏನಂದ್ರೆ, ಧನಂಜಯ ಭಕ್ತಿಪೂರ್ವಕ ಸೇವೆಯಿಂದ ಎಲ್ಲ ಹೆಮ್ಮೆಯ ಕಾರ್ಯಗಳನ್ನು ದೂರ ಮಾಡು. ಇಂಥ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣತನಾಗು. ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣವರು. ಅಂದ್ರೆ ನಿಮ್ಮ ಫಲವನ್ನು ನಾವು ಹೇಳ್ತೀವಿ ಯಾವ ಥರಪ್ಪ ಅಂದರೆ, ನಿಮ್ಮ ಫಲದ ಬಗ್ಗೆ ನೀವು ಚಿಂತೆ ಬಿಡಿ. ಚಿಂತೆಯನ್ನು ಬಿಟ್ಟ ನಂತರ ನಿಮ್ಮ ಫಲಕ್ಕೆ ನಿಮ್ಮ ಜಯವನ್ನು ಸಿಗುತ್ತೆ ಮತ್ತು ನಿಮ್ಮ ಕರ್ಮ ಫಲಕ್ಕೆ ಒಂದು ದಯ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದಾರೆ. ಇದರ ಸಂಪೂರ್ಣ ಅರ್ಥ ಏನಂದ್ರೆ, ಧನಂಜಯ ಅನ್ನೋದು ಅರ್ಜುನನೇ.
ಯಾಕಂದ್ರೆ ಧನಂಜಯನೇ ಅಲ್ಲಿನ ಸಂಪೂರ್ಣ ಯುದ್ಧವನ್ನು ನೋಡ್ತಿರೋನು ಧನಂಜಯನೇ. ಅದಕ್ಕೆ ಅಲ್ಲಿನ ಅರ್ಜುನನ ಹೆಸರನ್ನು ತೆಗೆದು ಧನಂಜಯ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನಂದ್ರೆ ಫಲವನ್ನು ಮಾತ್ರ ಉದ್ದೇಶಿಸಿ ಮಾಡುವವರು ಕರ್ತವ್ಯವನ್ನು ಬುದ್ಧಿಯೋಗದಿಂದ ಬಹಳ ದೂರವಾಗಿದೆ. ಆದ್ದರಿಂದ ನೀನು ವಿವೇಕ ಬುದ್ಧಿಯಲ್ಲಿ ಶರಣು ಹೋಗು. ಅಂದ್ರೆ ನೀವು ಏನನ್ನಾದ್ರೂ ಮಾಡಿ, ಈಗ ಕರ್ಮದ ಬಗ್ಗೆ ಅಷ್ಟಿಷ್ಟು ಕೆಲಸ ಮಾಡ್ತಿದ್ದೀರಾ, ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಮತ್ತು ಸಮೃದ್ಧಿಯಿಂದ ಮಾಡಿ, ವಿವೇಕದಿಂದ ಮತ್ತು ಯುದ್ಧದಿಂದ ಮಾಡಿ, ಯುಕ್ತಿಯಿಂದ ಮಾಡಿ, ನಿಮ್ಮ ಬುದ್ಧಿಶಕ್ತಿಯನ್ನು ಅದರಲ್ಲಿ ಹಾಕಿ, ಬುದ್ಧಿಶಕ್ತಿಯಿಂದ ನಿಮ್ಮ ಒಂದು ಒಳ್ಳೆ ಉಪದೇಶದಿಂದ ನೀವು ನೋಡ್ಕೊಂಡು ಹೋಗಿ. ಮತ್ತು ಇವತ್ತಿನ ದಿನ ಏನ್ ಮಾಡ್ತಾರೆ ಅಂದ್ರೆ, ಒಂದು ತಿಂಗಳಾಗ್ಲಿ 2 ತಿಂಗಳಾಗ್ಲಿ ಆಗಿಲ್ಲ ಬಿಡು, ಏನ್ ಮಾಡ್ಬೇಕು, ಯಾವತ್ತಿಗೂ ನಮ್ಮ ಫಲದವನ್ನು ನಾವು ಹಿಂದಕ್ಕೆ ಬಿಡಬಾರ್ದು. ನಮ್ಮ ಫಲ ಸಿಗದೇ ಇರ್ಲಿ ಸಿಗ್ಲಿ, ಒಟ್ಟು ನಾವು ಪರಿಶ್ರಮ ಪಡ್ಲೇಬೇಕು, ಪಡ್ಕೊಂತ ಹೋಗ್ಲೇಬೇಕು. ಮತ್ತು ಇದರ ಸಂಪೂರ್ಣ ಅರ್ಥ, ಭಗವಂತನು ನಿರಂತರ ಸೇವಕನಾಗಿ ತನ್ನ ಸಹಜ ಸ್ವರೂಪವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡವನು. ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ನಿರಂತರವಾಗುವುದಲ್ಲದೆ ಬೇರೆ ಇಲ್ಲ. ಕೆಲಸಗಳನ್ನು ಬಿಟ್ಟು ಬಿಡುತ್ತಾನೆ. ಆಗಲೇ ವಿವರಿಸಿರುವಂತೆ ಬುದ್ಧಿಯೋಗದಿಂದ ಭಗವಂತನ ದಿವ್ಯ ಪ್ರೇಮ ಪೂರ್ವಕ ಸೇವೆ ಜೀವಿಗೆ ಇಂಥ ಭಕ್ತಿ ಸೇವೆಯೇ ಯೋಗವಾದ ಕರ್ಮ. ಜಿಪುಣರು ಮಾತ್ರ ತಮ್ಮ ಕರ್ಮ ಫಲವನ್ನು ಸೇವೆಯಲು ಬಯಸುತ್ತಾರೆ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಏನ್ ತಿಳಿದಾರೆ ಅಂದ್ರೆ, ನಿನ್ನ ಕೆಲಸವನ್ನು ನೀನು ನಿರಂತರವಾಗಿ ಮಾಡು, ನಿನ್ನ ಕರ್ಮದ ಫಲ ಬಗ್ಗೆ ನೀನು ವಿಚಿಂತನೆ ಮಾಡಬೇಡ. ಜಿಪುಣವಾಗಿ ನೀನು ಅಂದ್ರೆ, ಜಿಪುಣ ಅಂದ್ರೆ ನಾವು ಹೇಳ್ತೀವಲ್ಲ, ಏನನ್ನಾದ್ರೂ ತಗೋಬೇಕಂದ್ರೆ ಆ ಜಿಪುಣ ಅಲ್ಲ, ನಮ್ಮ ಕರ್ತವ್ಯ ಜಿಪುಣ. ನಮ್ಮ ಒಂದು ಕೆಲಸವನ್ನು ನಾವು ಸಮೃದ್ಧಿಯಿಂದ ಮಾಡಬೇಕು. ಮತ್ತು ಜಿಪುಣತೆ ಇಷ್ಟೇ ಮಾಡಬೇಕು, ಇಷ್ಟೇ ಕೆಲಸ ಮಾಡಿ ಹೀಗೆ ಹೋಗ್ಬೇಕು, ಇಷ್ಟು ಕೆಲಸ ಮುಗಿತಲ್ಲ ನಂದು, ಹೀಗೆ ಇದನ್ನು ಜಿಪುಣ ತರ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಕೆಲಸವನ್ನು ನೀವು ಸಮೃದ್ಧಿಯಾಗಿ ಜಿಪುಣ ಅನ್ನೋದು ಹೇಗೆ ಇರುತ್ತೆ ಅಂದ್ರೆ, ಇಷ್ಟೇ ಮುಗೀತು ಇವತ್ತಿಗೆ, ಇಷ್ಟೇ ಸಾಕು. ನಿಮ್ಮನ್ನ ದೇಹ ಹೇಳಬಾರ್ದು, ನಿಮ್ಮ ಆತ್ಮವನ್ನು, ನಿಮ್ಮ ಸಮೃದ್ಧಿಯನ್ನು ಹೇಳಬೇಕು. ಇವತ್ತಿನ ದಿನ ನಾವು ಇಷ್ಟೊಂದು ತಿಳ್ಕೊಂಡಿದ್ವಿ, ಇನ್ನಷ್ಟು ದಿನಗಳಲ್ಲಿ ಇನ್ನಷ್ಟು ತಿಳ್ಕೊಳ್ಳೋಣ ಅಂತ ಒಂದು ನಿಶ್ಚಲಯಾದ ಒಂದು ಆಸಕ್ತಿ ಇರಬೇಕು ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ. ಅಂತವ್ರು ಜಿಪುಣ ತರ ಅಂತವ್ರು ಕೂಡ ಫಲದ ಬಗ್ಗೆ ಸವಿಯೋಕೆ ಯೋಚನೆ ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತು 50ನೇ ಶ್ಲೋಕ ಏನಪ್ಪಾ ಅಂದ್ರೆ, ಬುದ್ಧಿಯುಕ್ತಂ ಜತಿರ್ವಂ ಉಭೇ ಸಂಕೃದೃಷ್ಟತೆ ತಸ್ತಂ ದೇ ಯೋಗ್ಯಯುಸ್ವಂ ಯೋಗಂ ಕಪ್ರಸ್ಸು ಕೌಶಲ್ಯಂ ಸಂರದೆ. ಇದರ ಅರ್ಥ ಏನಂದ್ರೆ, ಭಕ್ತಿ ಸೇವೆಯಲ್ಲಿ ಆದವ ಈ ಜನ್ಮದಲ್ಲಿಯೇ ಸುಕೃತ ಮತ್ತು ದುಷ್ಟತ ಪ್ರಕ್ರಿಯೆಗಳನ್ನು ದೂರ ಮಾಡುತ್ತಾನೆ. ಆದ್ದರಿಂದ ಯೋಗವನ್ನು ಪಡೆಯಲು ಶ್ರಮಿಸು ಅಥವಾ ಕರ್ಮ ಕೌಶಲ ಮಾಡು. ಅಂದ್ರೆ ಒಂದು ಏನನ್ನಾದ್ರೂ ಮಾಡು, ಒಂದು ಶ್ರಮದಿಂದಾದ್ರೂ ತೊಳಕೋ, ನಿನ್ನನ್ನ ಸಮೃದ್ಧಿಯಿಂದಾದ್ರೂ ತಿಳ್ಕೊ ಅಂತ ಹೇಳ್ತಿದ್ದಾರೆ. ಮತ್ತು ಅವರು ಹೇಳ್ತಿರೋದು, ನೀನು ಪ್ರಕ್ರಿಯೆಯನ್ನು ಸುಕೃತ್ಯ ಮತ್ತು ದುಷ್ಕೃತ್ಯ ಅಂದ್ರೆ ನಿನ್ನ ಒಂದು ಸರಳತೆ ಮತ್ತು ಆಸಕ್ತಿಯನ್ನು ನೀನು ಯಾವತ್ತಿಗೂ ಬಿಡಬೇಡ ಅಂತ ಹೇಳ್ತಿದ್ದಾರೆ. ಇದರ ಯೋಗ ಅಂದ್ರೆ, ನೀನು ಯೋಗದಲ್ಲಿ ಸ್ಥಿರಚಿತ್ತನಾಗಿ ಫಲದ ಆಸೆ ಬಿಡು. ಅಂದ್ರೆ ನಿನ್ನನ್ನ ಒಂದು ಸಂಸ್ಥಿತವಾಗಿ ಅಂದ್ರೆ ನಿಷ್ಠೆಯಿಂದ, ಸಮೃದ್ಧಿಯಿಂದ, ವಿವೇಕ ಯುಕ್ತದಿಂದ ನೀನು ಮಾಡು. ಮತ್ತು ನಿನ್ನ ಶ್ರಮನ್ನ ನಾನು ವಿಚಾರ ಮಾಡ್ತೀನಿ, ನಿನ್ನ ಫಲದ ಒಂದು ಯೋಚನೆಯನ್ನ ನನ್ನ ಮೇಲೆ ಬಿಡು ಅಂತ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಿದ್ದಾರೆ. ಮತ್ತು ನಿನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡು. ಯಶಸ್ವಿ ಬಂದರೂ ಅಹಂಕಾರ ಬೇಡ, ವಿಫಲತೆ ಬಂದರೂ ನಿರಾಶೆ ಬೇಡ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಹೇಳ್ತಿರೋದು ನಮ್ಮ ಕರ್ಮದ ಬಗ್ಗೆ ನಾವು ಯಾವ ತರ ಮಾಡ್ತೀವಿ, ಯಾವ ತರ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ವಿವೇಕಿಯ ಬುದ್ಧಿಯುಳ್ಳ ಮನುಷ್ಯನು ಈ ಲೋಕದಲ್ಲಿ ಪುಣ್ಯ ಮತ್ತು ಪಾಪ ಎರಡನ್ನು ತ್ಯಜಿಸುತ್ತಾನೆ. ಅಂದ್ರೆ ಈಗ ನಾವು ಏನನ್ನಾದ್ರೂ
ಪಾಪ ಆಗ್ಲಿ ಪುಣ್ಯ ಆಗ್ಲಿ ಎರಡೂ ಸಮಾಧಾನನೇ ನೋಡ್ಕೊಂಡು ಹೋಗ್ಬೇಕು. ಯಾವ ತರ ಅಂದ್ರೆ, ಈಗ ಪುಣ್ಯದ ಕೆಲಸ ಏನಪ್ಪಾ ಅಂದ್ರೆ, ನಮ್ಮ ಜನರೇಷನ್ ನಲ್ಲಿ ಬರುವ ಏನಪ್ಪಾ ಅಂದ್ರೆ, ಯಾರಿಗೂ ದಾನ ಮಾಡೋದು, ಯಾರಿಗೂ ಏನನ್ನಾದ್ರೂ ಸಲಹೆ ಹೇಳೋದು, ಇಲ್ಲ ಅಂದ್ರೆ ನಾನು ಇದೀನಿ ಅನ್ನೋ ಒಂದು ಧೈರ್ಯ ಹೇಳೋದು, ಇಲ್ಲ ಅಂದ್ರೆ ಪುಣ್ಯದ ಕೆಲಸ ಅಂದ್ರೆ ಏನನ್ನಾದ್ರೂ ಆಹಾರ ಕೊಡೋದು, ಏನನ್ನಾದ್ರೂ ದಾನ ಕೊಡೋದು. ಆದ್ರೆ ನಮ್ಲಿಂದ ಒಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಪುಣ್ಯ ಅಂತಾರೆ. ಮತ್ತು ಪಾಪ ಅಂದ್ರೆ ನಾವು ಇವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದಾಗ, ಅವ್ರ ಮನೆ ಏನಾಗ್ಬೇಕು, ಅವ್ರ ಮನೆ ಅದು ಆಗ್ಬೇಕು, ಅವನ್ನ ಅಲ್ಲೇ ಬಿಡ್ಬೇಕು, ಅವನ್ನ ಅಲ್ಲೇ ಏನನ್ನಾದ್ರೂ ಕೆಟ್ಟ ಆಲೋಚನೆ, ಪಾಪ ಅಂದ್ರೆ ಕೆಟ್ಟ ಆಲೋಚನೆ ಅಂತ ಬರುತ್ತೆ. ಮತ್ತು ಪುಣ್ಯ ಅಂದ್ರೆ ಒಳ್ಳೆ ಉಪದೇಶಗಳು ಬರುತ್ತೆ. ಹಾಗಾಗಿ ಪಾಪ ಪುಣ್ಯವನ್ನು ಮನುಷ್ಯನು ಲೋಕದಲ್ಲಿ ತ್ಯಜಿಸುತ್ತಾನೆ ಅಂತ ಹೇಳ್ತಿದ್ದಾರೆ. ಮತ್ತು ಆದ್ದರಿಂದ ಅರ್ಜುನನೇ, ನೀನು ಯೋಗದಲ್ಲಿ ತೊಡಗಿಸಿಕೋ, ಕರ್ಮವನ್ನು ಆಸಕ್ತಿ ಇಲ್ಲದೆ ಸಂಚಿತ್ತದಿಂದ ನಿರ್ಪೂರ್ಣವಾಗಿ ಮಾಡೋದೇ ಯೋಗ. ಅಂದ್ರೆ ನಿನ್ನ ಒಂದು ಕೆಲಸವನ್ನು ನೀನು ಸಮೃದ್ಧಿಯಿಂದ ಮಾಡು ಮತ್ತು ಸಂಚಿತ್ತದಿಂದ ನಿಪುಣವಾಗಿ ಮಾಡೋದೇ ಯೋಗ. ಅಂದ್ರೆ ನಿನ್ನ ಕೆಲಸವನ್ನು ನೀನು ಸಂಪೂರ್ಣವಾಗಿ ಮಾಡು, ನಿನ್ನ ಒಂದು ಕರ್ಮದ ಫಲದ ಬಗ್ಗೆ ನನ್ನ ಮೇಲೆ ಬಿಡು, ನಾನು ನಿನಗೆ ಮುಂದಿನ ದಿನಗಳಲ್ಲಿ ಆ ಫಲದವನ್ನು ನಿನ್ನ ಮೇಲೆ ಬಿಡುತ್ತೀನಿ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಿದ್ದಾರೆ. ಮತ್ತು ನಮ್ಮ ದಿನನಿತ್ಯ ದಿನಗಳಲ್ಲಿ ಬರುವ ಶ್ಲೋಕಗಳು ಆಗ್ಲಿ ಮತ್ತು ಅದರ ಬಗ್ಗೆ ಆಗ್ಲಿ ನಮ್ಮ ಜೀವನದ ಒಂದು ಏನೋ ಅನ್ನಾಗ್ಲಿ ಚೇಂಜಸ್ ಆಗುತ್ತೆ. ಅಂದ್ರೆ ಈಗ ನಾವು ಹೊಸ ಬಟ್ಟ ತಗೊಂಡಾಗ ಅದರಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ, ನಾನು ಇವತ್ತು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಹೊಸ ಬಟ್ಟೆ ಹಾಕಿದ್ದೀನಿ, ಆ ತರ ನಮ್ಗೆ ಫೀಲ್ ಆಗುತ್ತೆ. ಆದ್ರೆ ಈ ಶ್ಲೋಕಗಳು ನಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ ಅದನ್ನು ಫೀಲ್ ತಗೊಳ್ಳಿ. ಯಾಕಂದ್ರೆ ಈಗ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ನಾವು ಏನನ್ನಾದ್ರೂ ತಗೊಂತೀವಿ ಮತ್ತು ಏನನ್ನಾದ್ರೂ ಕೇಳ್ತೀವಿ, ಆದ್ರೆ ನಮ್ಮನ್ನ ಒಂದು ದೊಡ್ಡ ಮಟ್ಟಕ್ಕೆ ಒಯ್ಬೇಕಂದ್ರೆ ನಮ್ಮ ಹಿಂದೆ ಏನನ್ನಾದ್ರೂ ಒಂದು ಪವರ್ ಇರಬೇಕು, ಇಲ್ಲಾಂದ್ರೆ ನಮ್ಮ ಹಿಂದೆ ಒಂದು ಗೌರವ ಇರಬೇಕು. ಹಾಗಾಗಿ ಏನನ್ನಾದ್ರೂ ಆಗ್ಲಿ ಶ್ರಮದಿಂದ ಪಡೀರಿ, ಇಲ್ಲಾಂದ್ರೆ ಯುಕ್ತಿಯಿಂದ ಪಡೀರಿ. ಅದನ್ನು ಬಿಟ್ಟು ಪ್ರಯತ್ನ ಇಲ್ಲದೇನೆ ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದಕ್ಕೆ ಫಲದ ಮೇಲೆ ಯಾವತ್ತಿಗಾದ್ರೂ ನಿಮ್ಮ ಯಶಸ್ವಿನ ಮೇಲೆ ನೀವು ಯಾವತ್ತಾದ್ರೂ ಕಣ್ಣಿಟ್ಟು ಮಾಡಿದ್ರೆ ಯಾವತ್ತಿಗೂ ಯಶಸ್ವಿ ಸಿಗಲ್ಲ ಅಂತ ಶ್ರೀ ಕೃಷ್ಣ ಪರಮಾತ್ಮ ನಮ್ಗೆ 49ನೇ ಮತ್ತು 50ನೇ ಶ್ಲೋಕದಲ್ಲಿ ಸಂಪೂರ್ಣ ಮತ್ತು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಮತ್ತು ನೀವು ಶ್ಲೋಕಗಳನ್ನು ದಿನನಿತ್ಯವಾಗಿ ಓದಿ, ಶ್ಲೋಕಗಳಲ್ಲಿ ಬರುವ ಸಾರಾಂಶಗಳನ್ನು ಓದಿ, ಶ್ಲೋಕದಲ್ಲಿ ಬರುವ ಅರ್ಥವನ್ನು ತಿಳ್ಕೊಳ್ಳಿ, ಶ್ಲೋಕದಲ್ಲಿ ಬರುವ ಒಂದು ಆಸಕ್ತಿಯನ್ನು ಹುಟ್ಟಿಸ್ಕೊಳ್ಳಿ. ಈ ಶ್ಲೋಕಗಳು ಯಾವತ್ತಿಗಾದ್ರೂ ನಿಮ್ಮನ್ನು ಕೈ ಹಿಡಿದೇ ಇಡುತ್ತೆ. ಹಾಗಾಗಿ ಶ್ಲೋಕಗಳನ್ನು ಯಾವತ್ತಿಗಾದ್ರೂ ಬಿಡಲೇಬೇಡಿ. ಇವತ್ತಿನ ಶ್ಲೋಕಗಳು ನಿಮಗೆ ಸಂಪೂರ್ಣ ಜ್ಞಾನ ತಿಳಿದಿದೆ ಮತ್ತು ಇವತ್ತಿನ ಪಾಪ ಮತ್ತು ಪುಣ್ಯದ ಏನನ್ನು ನಮ್ಮನ್ನು ಯಾವ ತರ ಇರುತ್ತೆ ಯಾವ ತರ ಇಲ್ಲ ಅಂತ ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ರ ಮತ್ತು ಕರ್ಮದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರ. ಹಾಗಾಗಿ ಇವತ್ತಿನ ಶ್ಲೋಕಗಳನ್ನು ದಿನನಿತ್ಯವಾಗಿ ಹೀಗೆ ಶ್ಲೋಕಗಳು ಬರ್ತಾ ಇರ್ತವೆ. ಮತ್ತು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ದಿನನಿತ್ಯವಾಗಿ ಇದೇ ತರ ಶ್ಲೋಕಗಳು ಬರ್ತಾ ಇರ್ತವೆ ಮತ್ತು ನಿಮ್ಮ ಸಪೋರ್ಟು ನಮ್ಮ ಚಾನಲ್ಗೆ ಇರಬೇಕು. ಈಗ ಈ ಭಗವದ್ಗೀತೆ ಮುಗಿಸಿದ ನಂತರ ನಾವು ಒಂದು ಶ್ರೀ ಕೃಷ್ಣನ ಪರಮಾತ್ಮನ ಒಂದು ಶ್ಲೋಕ ಹೇಳ್ತೇವೆ, ಶ್ಲೋಕದ ಜೊತೆ ಜಪ ಮಾಡ್ತೀವಿ. ಜಪ ಮಾಡಿದ ನಂತರ ಇವತ್ತಿನ ಶ್ಲೋಕಗಳನ್ನು ಇಲ್ಲೇ ಮುಕ್ತಾಯಿಸಿಗೊಳಿಸೋಣ. ಮತ್ತೆ ಮುಂದಿನ ದಿನಗಳಲ್ಲಿ ಶ್ಲೋಕಗಳು ಹೇಳೋಣ. ಎಲ್ಲರಿಗೂ ನಮಸ್ಕಾರ. ಒಂದು ಕೃಷ್ಣದ ಒಂದು ಶ್ಲೋಕ. ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ. ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಶ್ಲೋಕಗಳು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಎಲ್ಲರಿಗೂ